ಕೆಲವು ಟೈಮ್ ಏನಾಗುತ್ತೆ ಅಂದರೆ ಚಿಕ್ಕ ಘಾಟ್ ಸೆಕ್ಷನ್ ಇರುತ್ತೆ ಅಥವಾ ಅಪ್ ಹಿಲ್ ಇರುತ್ತೆ. ಸೊ ಅಪ್ ಹಿಲ್ಲಲ್ಲಿ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯಲ್ಲಿ ನಾವು ಪ್ರಿಕಾಷನ್ನ ತೊಗೊಂಡ್ಬಿಟ್ಟು ಸೇಫಾಗಿ ಡ್ರೈವ್ ಮಾಡೋದು ಅಂತ ನೋಡೋಣ. ಹಾಗೆ ನೀವು ಅಪ್ ಹಿಲ್ ಡ್ರೈವ್ ಮಾಡ್ಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಗಾಡಿನ ಸ್ಟಾಪ್ ಮಾಡಿ ಮೂವ್ ಮಾಡಬೇಕಾದ್ರೆ ಅಪ್ ಹಿಲ್ಲಲ್ಲಿ ಗಾಡಿ ಬಂದ್ಬಿಟ್ರು ಅಂದರೆ ಹಿಂದೆ ಹೋಗದಾಗೆ ಮೂವ್ ಆಗುವಾಗೆ ನೀವು ಪಿಕಪ್ ತೊಗೊಳೋದಕ್ಕೆ ನೀವು ಕಲ್ತಿರಬೇಕು. ಇನ್ ಕೇಸ್ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ನಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಅಥವಾ ನಮ್ಮ ಎದುರುಗಡೆ ಬಂದ್ಬಿಟ್ಟು ಹೆವಿ ವೆಹಿಕಲ್ಸ್ ಹೋಗ್ತಾ ಇದೆ ಅಂತಂದರೆ ಸಡನ್ನಾಗಿ ಅವ್ರು ಸ್ಟಾಪ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ನೀವು ಗಾಡಿನ ಸ್ಟಾಪ್ ಮಾಡಿ ನಮ್ಮ ಗಾಡಿ ಹಿಂದೆ ಹೋಗದಾಗೆ ಮುಂದೆ ಪಿಕಪ್ ತೊಗೊಳಕ್ಕೆ ನೀವು ಗಾಡಿ ಮೂವ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಮಾತ್ರ ನೀವು ಅಪ್ ಹಿಲ್ಲಲ್ಲಿ ಡ್ರೈವ್ ಮಾಡೋಕ್ಕೆ ಹೋಗಬೇಕು. ಸೊ ಅದು ಯಾವ ರೀತಿಯಾಗಿ ಗಾಡಿ ಬಂದ್ಬಿಟ್ಟು ರೋಲ್ ಓವರ್ ಅಂದರೆ ಹಿಂದೆ ಹೋಗೋದಾಗೆ ಪಿಕಪ್ ತೊಗೋದು ಅಂತ ಹೇಳಿದ್ರೆ ಹಾಫ್ ಕ್ಲಚ್ ಯೂಸ್ ಮಾಡ್ಕೊಂಬಿಟ್ಟು ನಾವು ಮೂವ್ ಮಾಡ್ಬೋದು ಒಂದು. ಇಲ್ಲ ಅಂತ ಹೇಳಿದ್ರೆ ನೀವು ಹ್ಯಾಂಡ್ ಬ್ರೇಕ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ಗಾಡಿನ ಹಿಂದೆ ಹೋಗೋದಾಗೆ ಅಪ್ ಹಿಲ್ಲಲ್ಲಿ ನಾವು ಮೂವ್ ಮಾಡ್ಬೋದು. ಕ್ಲಚ್ ಬ್ರೇಕ್ ಪ್ರೆಸ್ ಮಾಡಿ ಗಾಡಿ ನಿಲ್ಸಿರ್ತಾರೆ. ಸೊ ಇಲ್ಲಿ ಈಗ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಗಾಡಿ ಹಿಂದೆ ಹೋಗೋದಾಗೆ ರೋಲ್ ಬ್ಯಾಕ್ ಆಗದ ಹಾಗೆ ಸೊ ಗಾಡಿನ ಯಾವ ರೀತಿಯಾಗಿ ಮೂವ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಯೂಸ್ ಮಾಡಬೇಕಾಗಿರೋದು ಹ್ಯಾಂಡ್ ಬ್ರೇಕ್. ಫಸ್ಟ್ ಗೇರಿಗೆ ಎಂಗೇಜ್ ಮಾಡ್ತೇನೆ. ನಾನೇನು ಮಾಡ್ತೇನೆ, ಫಸ್ಟು ಹ್ಯಾಂಡ್ ಬ್ರೇಕನ್ನು ಎಂಗೇಜ್ ಮಾಡ್ತೇನೆ. ಹ್ಯಾಂಡ್ ಬ್ರೇಕ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ನನ್ನ ಗಾಡಿ ಲೋಡ್ ಏನಿದೆ ಅದು ಹ್ಯಾಂಡ್ ಬ್ರೇಕ್ ಮೇಲೆ ಬಿದ್ದಿದೆ. ಈಗ ನಾನು ಬಲಗಾಲನ ಸೊ ಬ್ರೇಕಿಂದ ತೆಗಿತೇನೆ. ಲೈಟಾಗಿ ಹಾಫ್ ಕ್ಲಚ್ ಬರೋವರೆಗೂ ರಿಲೀಸ್ ಮಾಡ್ತಾ ಹೋಗ್ತೇನೆ. ಮುಂದೆ ಹೋಗಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ನನಗೆ ಗೊತ್ತಾಗ್ತಿದೆ ಗಾಡಿ ಬಂದ್ಬಿಟ್ಟು ಮೂವ್ ಆಗಲಿಕ್ಕೆ ಟ್ರೈ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಯಾಕಂದರೆ ವೈಬ್ರೇಷನ್ ಆಗ್ತಾ ಇದೆ, ಗಾಡಿ ಬಂದ್ಬಿಟ್ಟು ಪವರ್ ಹಾಕ್ತಿದೆ ಮುಂದೆ ಹೋಗಲಿಕ್ಕೆ. ಸೊ ಈಗ ನಾನು ಏನು ಮಾಡ್ತೇನೆ, ಹ್ಯಾಂಡ್ ಬ್ರೇಕನ್ನು ನೋಡಿ ಲೈಟಾಗಿ ಎಂಗೇಜ್ ಮಾಡ್ತೇನೆ. ಈಗ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಮೂವ್ ಆಯಿತು. ಗಾಡಿ ಹಿಂದೆ ಹೋಗೋದಾಗೆ ಗಾಡಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಕ್ಲಚನ್ನು ರಿಲೀಸ್ ಮಾಡ್ತಾ ಅಂದರೆ ಸ್ವಲ್ಪ ಸ್ಲೋ ಆಗಿ ರಿಲೀಸ್ ಮಾಡಬೇಕು. ಆ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಟೈಮ್ ಬರುತ್ತೆ, ಬೈಟಿಂಗ್ ಪಾಯಿಂಟ್ ಶುರು ಆಗುತ್ತೆ, ಅಂದ್ರೆ ಹಾಫ್ ಕ್ಲಚ್ ಸ್ಟಾರ್ಟ್ ಆಗುತ್ತೆ. ಹಾಫ್ ಕ್ಲಚ್ ಅಂದ್ರೆ ಏನಂತ ಹೇಳಿದ್ರೆ ಕ್ಲಚ್ ರಿಲೀಸ್ ಮಾಡ್ತಾ ಒಂದು ಟೈಮ್ ಅಲ್ಲಿ ಗಾಡಿ ಬಂದ್ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಫೋರ್ಸ್ ಹಾಕುತ್ತೆ. ಬೈಟಿಂಗ್ ಪಾಯಿಂಟ್ ಗೆ ಬಂದ್ಬಿಟ್ಟು ಹಾಫ್ ಕ್ಲಚ್ ಅಂತ ಹೇಳ್ತೇವೆ. ಸ್ವಲ್ಪ ರಿಲೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಮುಂದೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓಕೆನಾ. ಸೊ ಈಗ ಗಾಡಿ ಬಂದ್ಬಿಟ್ಟು ಫಸ್ಟ್ ಗೇರ್ಗೆ ಎಂಗೇಜ್ ಆಗಿದೆ. ಈಗ ನಾನು ಗಾಡಿ ರೋಲ್ ಬೇಕಾಗದಾಗೆ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನಾ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ನಾ ಬ್ರೇಕ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಲಚ್ ಅನ್ನ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಒಂದು ಪಾಯಿಂಟ್ ಗೆ ತರಬೇಕು. ಅವಾಗ ನಮ್ಮ ಗಾಡಿ ಬಂದ್ಬಿಟ್ಟು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ಹೋಗ್ಲಿಕ್ಕೆ ಫೋರ್ಸ್ ಹಾಕುತ್ತೆ. ಬ್ರೇಕ್ ಅನ್ನ ರಿಲೀಸ್ ಮಾಡಬೇಕು, ಬ್ರೇಕ್ ಇಂದ ಕಾಲ್ ತೆಗಿಬೇಕು. ನೋಡಿ ಗಾಡಿ ಬಂದ್ಬಿಟ್ಟು ಮುಂದೆ ಹೋಗುತ್ತೆ. ಸೊ ಆವಾಗ ನಾವು ಎಕ್ಸಿಲೇಟರ್ ಲೈಟ್ ಆಗಿ ಯೂಸ್ ಮಾಡ್ತಾ ಗಾಡಿ ಮೂವ್ ಆದ್ಮೇಲೆ ಬ್ರೇಕ್ ಇಂದ ಕಾಲ್ ತೆಗಿಬೇಕು. ಈಗ ನೀವು ನೋಡ್ತಿರುವಾಗ ಎದುರುಗಡೆ ಬಂದ್ಬಿಟ್ಟು ಸಿಂಗಲ್ ಲೈನ್ ಹೈವೇ ಇದೆ, ರೈಟ್. ಸೊ ಸಿಂಗಲ್ ಲೈನ್ ಹೈವೇ ಅಂತ ಹೇಳಿದ್ರೆ ಒಂದ್ ಸೈಡ್ ಇಂದ ನಾವು ಹೋಗೋಕ್ಕೆ ಮತ್ತೆ ರೈಟ್ ಸೈಡ್ ಇಂದ ನಮ್ಮ ಎದುರುಗಡೆ ಇರುವಂತಹ ವೆಹಿಕಲ್ಸ್ ಬರೋದಕ್ಕೆ. ಸೊ ಇಂಥ ಟೈಮ್ನಲ್ಲಿ ಇಲ್ಲಿ ಏರಿಯಾದಲ್ಲಿ ಡ್ರೈವ್ ಮಾಡಬೇಕಾದ್ರೆ ಅಥವಾ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸೊ ಯಾವ ರೀತಿಯಾಗಿ ನಾವು ಸೇಫ್ ಆಗಿ ಡ್ರೈವ್ ಮಾಡೋದಂತ ನಾವು ನೋಡೋಣ. ಆಕ್ಚುಲಿ ನಾವು ಟ್ರಾಫಿಕ್ ರೂಲ್ಸ್ ಏನು ಓಪನ್ ಮಾಡ್ತೀವಿ, ನಾರ್ಮಲ್ ರೋಡಲ್ಲಿ ಟ್ರಾಫಿಕ್ ರೂಲ್ಸ್ಗೂ ಹಾಗೆ ಈ ರೀತಿಯ ಹಿಲ್ಲಿ ಸ್ಟೇಷನ್ ರೋಡಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಕೆಲವೊಂದು ಟ್ರಾಫಿಕ್ ರೂಲ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ಏನಂತ ಹೇಳಿದ್ರೆ ಈ ಲೈನ್ ಏನಿದೆ, ನಾವು ಹೋಗ್ತಿರೋ ಲೈನ್ ಏನಿದೆ ಲೆಫ್ಟ್ ಲೈನ್, ನಾವು ಇದೇ ಲೈನಲ್ಲಿ ನಾವು ಮೂವ್ ಆಗಬೇಕಾಗುತ್ತೆ, ಡ್ರೈವ್ ಮಾಡಬೇಕಾಗುತ್ತೆ. ಸೊ ನಮ್ಮ ಪಕ್ಕದಲ್ಲಿರುವಂಥ ರೈಟ್ ಲೈನ್ಗೆ ನಾವು ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗಬಾರ್ದು. ನಮ್ಮ ಎದುರುಗಡೆ ಅಂತ ಡೌನ್ ಇಂದ ವೆಹಿಕಲ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ, ಮತ್ತೆ ಇಲ್ಲಿ ಶಾರ್ಪ್ ಕರ್ವ್ ಸಹ ಇರುತ್ತೆ. ಸೊ ಅಚಾನಕ್ಕಾಗಿ ಏನಾದ್ರೆ ನಾವು ಅದನ್ನ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ನಾವು ಏನೋ ಲೆಫ್ಟ್ ಲೈನ್ ಬಿಟ್ಟು ರೈಟ್ ಲೈನ್ ಶಿಫ್ಟ್ ಆದ್ವಿ ಅಂತ ಹೇಳಿದ್ರೆ ನಮ್ಮ ಎದುರುಗಡೆ ನೋಡಿ ಗಾಡಿ ಎಷ್ಟು ಸಡನ್ ಆಗಿ ನಮ್ಮ ಮುಂದ್ಗಡೆನೆ ಬಂದ್ವು ಅಂತ. ಸೊ ಇನ್ ಕೇಸ್ ಏನಾದ್ರು ನೀವು ರೈಟ್ ಲೈನಾಗಿ ಏನೋ ಶಿಫ್ಟ್ ಆದ್ರಿ ಅಂತ ಹೇಳಿದ್ರೆ ಸೊ ಅಲ್ಲಿ ಬಂದ್ಬಿಟ್ಟು ನಮ್ಮ ಗಾಡಿ ಎದುರುಗಡೆ ಇರುವಂಥ ಗಾಡಿಗೆ ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ನೀವು ಹಿಲ್ ಸ್ಟೇಷನ್ ಡ್ರೈವ್ ಮಾಡಬೇಕಾದ್ರೆ ಅಥವಾ ಘಾಟ್ ಸೆಕ್ಷನ್ ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಲೇನ್ ಏನಿದೆ ಲೆಫ್ಟ್ ಲೈನನ್ನು ಬಿಟ್ಟು ರೈಟ್ ಲೈನ್ಗೆ ಶಿಫ್ಟ್ ಆಗಬಾರ್ದು ಫಸ್ಟು. ಸೊ ಸೆಕೆಂಡ್ ಏನಂತ ಹೇಳಿದ್ರೆ ನೀವು ಗಾಡಿ ನಿಮ್ಮ ಎದುರುಗಡೆ ಯಾವ್ದಾದ್ರು ಗಾಡಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸೊ ಆ ಗಾಡಿಯ ಟ್ರಾಫಿಕ್ ಸ್ಪೀಡ್ ಏನಿದೆ ಅದೇ ಸ್ಪೀಡನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನೀವು ಡ್ರೈವ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಶಾರ್ಪ್ ಕರ್ವ್ಸ್ ಇರೋದ್ರಿಂದ ಸೊ ಎದುರುಗಡೆ ಇರುವಂಥ ವೆಹಿಕಲ್ ನೀವು ಓವರ್ಟೇಕ್ ಮಾಡೋಕೆ ಆಗಲ್ಲ. ಕೆಲವು ಟೈಮ್ ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಈ ಕರುಗಳಲ್ಲೂ ಸಹ ಬಂದ್ಬಿಟ್ಟು ಓವರ್ಟೇಕ್ ಮಾಡಿಬಿಡ್ತಾರೆ, ಅಂದರೆ ಅರ್ಜೆಂಟಾಗಿ ಓವರ್ಟೇಕ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಆ ರೀತಿ ಎಲ್ಲ ಮಾಡಬಾರ್ದು. ಇನ್ ಕೇಸ್ ಏನಾದರೂ ನೀವು ಓವರ್ಟೇಕ್ ಮಾಡಲೇಬೇಕು ಅಂತ ಹೇಳಿದ್ರೆ ನಿಮ್ಮ ಎದುರುಗಡೆ ಹೋಗ್ತಿರುವಂಥ ಗಾಡಿ ಬಂದ್ಬಿಟ್ಟು ಸ್ಲೋ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಈ ಶಾರ್ಪ್ ಕರ್ವ್ನ ಬಿಟ್ಕೊಂಡ್ಬಿಟ್ಟು ನಿಮ್ಮ ಎದುರುಗಡೆ ಬರುವಂಥ ಯಾವುದೇ ವೆಹಿಕಲ್ಗಳು ಎದುರುಗಡೆಯಿಂದ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಕಾನ್ಫಿಡೆಂಟ್ ಇದ್ರೆ ಮಾತ್ರ, ಅಂದರೆ ನೀವು ಗಾಡಿ ಓವರ್ಟೇಕ್ ಮಾಡೋವರೆಗೂ ಎದುರುಗಡೆ ಬರೋ ವೆಹಿಕಲ್ಗಳು ನಿಮಗೆ ಕಾಣುವಂಗಿತ್ತಂದ್ರೆ ರೋಡ್ ಬಂದು ಸೊ ಆ ಟೈಮ್ನಲ್ಲಿ ಮಾತ್ರ ನೀವು ಓವರ್ಟೇಕ್ ಮಾಡಬೇಕು. ಓಕೆನಾ. ಎದುರುಗಡೆ ಬಂದ್ಬಿಟ್ಟು ಆ್ಯಕ್ಚುಲಿ ವೆಹಿಕಲ್ಸ್ ಯಾವುದು ಇಲ್ಲ, ಈಗ ಜಸ್ಟ್ ಈಗ ಶಾರ್ಪ್ ಕರ್ವ್ ಇದೆ. ಸೊ ಶಾರ್ಪ್ ಕರ್ವಲ್ಲಿ ಹೋಗಬೇಕಾದ್ರೂ ಅಷ್ಟೇ ನೀವು ಇಲ್ಲಿ ಪರ್ಟಿಕ್ಯುಲರ್ ಕನ್ಸ್ಟಂಟ್ ಸ್ಪೀಡಲ್ಲಿ ಏನು ಹೋಗ್ತಾ ಇದ್ರು ಆ ಸ್ಪೀಡ್ಗೆ ತಕ್ಕ ಹಾಗೆ ನೀವು ಗೇರ್ ಕೂಡ ಎಂಗೇಜ್ ಮಾಡಬೇಕು. ಈಗ ನೋಡಿ ಆ್ಯಕ್ಚುಲಿ ಥರ್ಡ್ ಗೇರಲ್ಲಿ ನಾನು ಗಾಡಿನ ಮೂವ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಡೀಪ್ ಕರ್ವ್ಸ್ ಇದೆ, ಹಾಗೆ ಬಂದ್ಬಿಟ್ಟು ಅಪ್ ಇದೆ, ತುಂಬ ಅಪ್ ಇದೆ. ಸೊ ಇಲ್ಲಿ ಫೋರ್ತ್ ಅಥವಾ ಟಾಪ್ ಗೇರ್ ನಾನು ಮೂವ್ ಮಾಡೋಕ್ಕೆ ಆಗಲ್ಲ. ಈಗ ಎದುರುಗಡೆ ನೋಡಿ ಒಂದು ಟಾಟಾ ಎಸ್ ಹೋಗ್ತಾ ಇದೆ, ಅದನ್ನು ನಾನು ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎದುರುಗಡೆ ಬಂದ್ಬಿಟ್ಟು ಯಾವುದೇ ರೀತಿಯ ಶಾರ್ಪ್ ಕರ್ವ್ ಅಥವಾ ಡೀಪ್ ಕರ್ವ್ ಇರಬಾರ್ದು. ಇನ್ ಕೇಸ್ ಏನಾದರೂ ನಾನು ಈ ಕರ್ವಲ್ಲಿ ನಾನು ಓವರ್ಟೇಕ್ ಮಾಡಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಈಗ ನೋಡಿ ಎದುರುಗಡೆ ಬಂದ್ಬಿಟ್ಟು ಒಂದು ಅಪೆ ಗಾಡಿ ಬಂತು. ಸೊ ಆ್ಯಕ್ಚುಲಿ ಕರ್ವ್ಗಳಲ್ಲಿ ಏನಾಗ್ತದೆ, ನಮ್ಮ ಎದುರುಗಡೆ ಬರ್ತಂಥ ವೆಹಿಕಲ್ಸ್ಗಳು ಕಾಣೋದಿಲ್ಲ ಪರ್ಫೆಕ್ಟಾಗಿ, ನಮಗೆ ರೋಡ್ ಕ್ಲಿಯರ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ.
ಹೀಗಾಗಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಓವರ್ಟೇಕ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸ್ ಏನಾದರೂ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ಎದುರುಗಡೆ ಯಾವುದೇ ವೆಹಿಕಲ್ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ ನೀವು ಓವರ್ಟೇಕ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ಕರ್ವ್ಗಳಲ್ಲಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಘಾಟ್ ಸೆಕ್ಷನ್ ಅಥವಾ ಅಪ್ ಹಿಲ್ಲಲ್ಲಿ ಆಕ್ಸಿಡೆಂಟ್ ಆಗೋದು ಇದೇ ಮೇನ್ ಕಾರಣಕ್ಕೇ. ಸಡನ್ನಾಗಿ ಓವರ್ಟೇಕ್ ಮಾಡಕ್ಕೆ ಹೋಗ್ಬಿಡ್ತಾರೆ, ಎದುರುಗಡೆ ವೆಹಿಕಲ್ ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸಡನ್ನಾಗಿ ಯಾವ್ದಾದ್ರು ವೆಹಿಕಲ್ಗಳು ಬಂದ್ಬಿಡುತ್ತೆ. ಈಗ ನೋಡಿ ನಮ್ಗೆ ಯಾವ್ದು ವೆಹಿಕಲ್ ಕಾಣ್ತಿಲ್ಲ, ಬಟ್ ನೋಡಿ ಸಡನ್ನಾಗಿ ಕಾರ್ ಬಂತು. ಸೊ ಈ ರೀತಿಯಾಗಿ ಬಂದ್ಬಿಟ್ಟು ಕಾರ್ಗಳು ಬರ್ತಾ ಇರುತ್ತೆ, ಗಾಡಿಗಳು ಬರ್ತಾ ಇರುತ್ತೆ. ಇನ್ ಕೇಸ್ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಎದುರುಗಡೆ ಯಾವುದೋ ವೆಹಿಕಲ್ ಇಲ್ಲದ ಮೇಲೇ ನೀವು ಮತ್ತೆ ಡಿಪ್ ಲೈಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಡಿಕೇಟ್ ಮಾಡಿ ನೀವು ಓವರ್ಟೇಕ್ ಮಾಡ್ಬೋದು. ನೋಡಿ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಸೊ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಓವರ್ಟೇಕ್ ಮಾಡಬೇಕು ಅಂತ. ಕರ್ವ್ಗಳು ಮುಗಿದ ಮೇಲೇ ಕರ್ವ್ ಇಲ್ಲ, ಎದುರುಗಡೆ ಬಂದ್ಬಿಟ್ಟು ಲೇನ್ ಬಂದ್ಬಿಟ್ಟು ಸ್ಟ್ರೇಟ್ ಆಗಿದೆ ಮತ್ತು ಎದುರುಗಡೆ ಯಾವುದೇ ರೀತಿಯ ವೆಹಿಕಲ್ಸ್ಗಳು ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ ಮೇಲೇ ನೀವು ಓವರ್ಟೇಕ್ ಮಾಡಬೇಕು. ಈಗ ಬಂದ್ಬಿಟ್ಟು ನನ್ನ ಸ್ಪೀಡ್ ಕಡಿಮೆ ಆಯಿತು, ನಾನು ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡಬೇಕು. ನೋಡಿ ಆ್ಯಕ್ಚುಲಿ ಈ ರೀತಿಯಾಗಿ ಓವರ್ಟೇಕ್ ಮಾಡಬಾರ್ದು. ಏನೋ ಎದುರುಗಡೆ ಬಂದ್ಬಿಟ್ಟು ಆಲ್ಟೋ ಗಾಡಿ ಮಾಡಿದ್ರು ಓವರ್ಟೇಕ್, ಯಾಕಂದರೆ ಶಾರ್ಪ್ ಕರ್ವಲ್ಲಿ ಗಾಡಿಗಳು ಬರೋದು ಕಾಣಲ್ಲ. ಇನ್ ಕೇಸ್ ಏನಾದರೂ ನಿಮ್ಮ ಎದುರುಗಂಥ ವೆಹಿಕಲ್ಗಳು ಏನಾದರೂ ಹ್ಯಾಂಡ್ ಇಂಡಿಕೇಟ್ ಮಾಡಿಬಿಟ್ಟು ಅಥವಾ ಕೈಗಳು ತೋರಿಸ್ಬಿಟ್ಟು ಯಾವುದೇ ವೆಹಿಕಲ್ ಇಲ್ಲ ಅಂತೇಳಿ ಏನಾದರೂ ಇಂಡಿಕೇಟ್ ಮಾಡಿದರೆ ಮಾತ್ರ ನೀವು ಓವರ್ಟೇಕ್ ಮಾಡ್ಬೋದು. ಬಟ್ ಅದು ಕೂಡ ರಿಸ್ಕಿ ಆಗಿರುತ್ತೆ, ಯಾಕಂದರೆ ಎಲ್ಲಿವರೆಗೂ ನಿಮಗೆ ಸ್ವತಃ ಸ್ಟ್ರೇಟ್ ಲೈನ್ ಕಾಣೋದಿಲ್ವೋ ಅಲ್ಲಿವರೆಗೂ ನೀವು ಓವರ್ಟೇಕ್ ಮಾಡೋದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಹಿಲ್ ಸ್ಟೇಷನಲ್ಲಿ ಸ್ಪೀಡ್ಗೆ ತಕ್ಕ ಹಾಗೆ ಗೇರ್ನ ಎಂಗೇಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಸ್ಪೀಡ್ ತುಂಬಾ ಕಡಿಮೆ ಇರುತ್ತೆ, ಸೊ ಗೇರ್ ಬಂದ್ಬಿಟ್ಟು ಟಾಪ್ ಅಥವಾ ಫೋರ್ತ್ ಗೇರ್ ಡ್ರೈವ್ ಮಾಡ್ತಿರ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಹಾಫ್ ಕ್ಲಚ್ ಯೂಸ್ ಮಾಡ್ತಾ ನಿಮ್ಮ ಸ್ಪೀಡ್ ಏನಿದೆ ಸೆಕೆಂಡ್ ಅಥವಾ ಥರ್ಡ್ ಗೇರ್ ಏನು ಯೂಸ್ ಮಾಡ್ತಾರೋ ಅದೇ ಗೇರನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಸೇಫಾಗಿ ಡ್ರೈವ್ ಮಾಡ್ಬೋದು. ಓಕೆನಾ? ಇಲ್ಲೂ ಅಷ್ಟೇ ನೋಡಿ, ಎದುರುಗಡೆ ಬಂದ್ಬಿಟ್ಟು ಗಾಡಿ ಹೋಗ್ತಾ ಇದೆ, ಅದನ್ನ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಎದುರುಗಡೆ ಬಂದ್ಬಿಟ್ಟು ಕರ್ವ್ ಇರಬಾರ್ದು, ಅಥವಾ ಎದುರುಗಡೆ ಬಂದ್ಬಿಟ್ಟು ಲೇನ್ ಬಂದ್ಬಿಟ್ಟು ಸ್ಟ್ರೇಟ್ ಆಗಿದ್ದು ಯಾವುದೇ ಗಾಡಿಗಳು ಬರ್ತಾ ಇಲ್ಲ ಅನ್ನೋ ಟೈಮ್ನಲ್ಲಿ ಮಾತ್ರ ನಾನು ಓವರ್ಟೇಕ್ ಮಾಡ್ಬೋದು. ನೋಡಿ ಈಗ ಕರ್ವಲ್ಲಿ ಮುಂದ್ಗಡೆ ಬಂದ್ಬಿಟ್ಟು ಗಾಡಿನೂ ಬಂತು, ಸೊ ನಾನು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಈಗ ಲೇನ್ ಕ್ಲಿಯರ್ ಇದೆ, ಕಾಣಿಸ್ತಾ ಇದೆ ನಂಗೆ ಪರ್ಫೆಕ್ಟಾಗಿ. ಈಗ ನಾನು ಓವರ್ಟೇಕ್ ಮಾಡ್ಬೋದು. ಓವರ್ಟೇಕ್ ಮಾಡ್ಬೇಕಾದ್ರೆ ಅಷ್ಟೇ ಒಂದು ಗೇರ್ನ ಡೌನ್ ಶಿಫ್ಟ್ ಮಾಡ್ಕೊಂಬಿಟ್ಟು ಆದಷ್ಟು ಬೇಗ ಓವರ್ಟೇಕ್ ಮಾಡೋದು ಬೆಟರ್. ಎಸ್ಪೆಷಲಿ ನೀವು ಅಪ್ಪಿಲಲ್ಲಿ ಓವರ್ಟೇಕ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕ್ವಿಕ್ಕಾಗಿ ಓವರ್ಟೇಕ್ ಮಾಡಿಬಿಟ್ಟು ನಮ್ಮ ಲೆಫ್ಟ್ ಲೈನ್ ಏನಿದೆ ಆ ಲೈನ್ಗೆ ಶಿಫ್ಟ್ ಆಗಿಬಿಡ್ಬೇಕು. ಯಾಕಂದರೆ ರೈಟ್ ಲೈನಲ್ಲಿ ಬರಬೇಕಾದ್ರೆ ಎದುರುಗಡೆ ಬರ್ತಂಥ ವೆಹಿಕಲ್ಸ್ಗಳು ಯಾವ ಸ್ಪೀಡಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ ನಮಗೆ, ರೈಟ್? ಸೊ ಯಾವಾಗಲೂ ನೀವು ಅಪ್ಪಿಲಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಮ್ಮ ಲೈನ್ ಏನಿದೆ ಲೆಫ್ಟ್ ಲೈನು ಆ ಲೇನಲ್ಲೇ ನೀವು ಮೂವ್ ಆಗಬೇಕು, ಡ್ರೈವ್ ಆಗ್ತಾ ಇರಬೇಕು. ಇನ್ ಕೇಸ್ ಏನೋ ಓವರ್ಟೇಕ್ ಮಾಡೋದಿತ್ತು ಅಂದರೆ ಮಾತ್ರ ಮುಂದ್ಗಡೆ ಬರ್ತಿರುವಂಥ ವೆಹಿಕಲ್ಸ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಓವರ್ಟೇಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಮತ್ತೆ ನಮ್ಮ ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗಿಬಿಡ್ಬೇಕು. ಇಲ್ಲಿ ಡೀಪ್ ಕರ್ವ್ ಇದೆ, ಸೊ ಇಲ್ಲಿ ನಾವು ಥರ್ಡ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಸ್ಲೋ ಆಗಿ ಟರ್ನ್ ಮಾಡ್ಕೊತೀನಿ. ಈ ರೀತಿ ಶಾರ್ಪ್ ಕರ್ವ್ ಇಂದ ಅಲ್ಲಿ ಬಂದ್ಬಿಟ್ಟು ನೀವು ಟರ್ನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಒಂದು ಮಿನಿಮಮ್ ಸ್ಪೀಡಲ್ಲಿ ಟರ್ನ್ ಮಾಡಬೇಕು ವಿತ್ ಲೋವರ್ ಗೇರ್ ಇರಲಿ. ಇಲ್ಲ ಸಡನ್ ಆಗಿ ನೀವೇನಾದರೂ ಶಿಫ್ಟ್ ಮಾಡಿದ್ರಿ ಗೇರನ್ನು ಅಪ್ಪರ್ ಗೇರಲ್ಲೇ ನೀವು ಫಾಸ್ಟಾಗಿ ಟರ್ನ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ರೋಲ್ ಓವರ್ ಆಗೋವಂಥ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಸ್ನೇಹಿತರೆ ನೀವು ಅಪ್ಪಿಲಲ್ಲಿ ಡ್ರೈವ್ ಮಾಡಬೇಕಾದ್ರೆ ಅಪ್ಪಿಲಲ್ಲಿ ಸೇಫಾಗಿ ಓವರ್ಟೇಕ್ ಮಾಡೋದು ಹಾಗೆ ಸೇಫಾಗಿ ಡ್ರೈವ್ ಮಾಡೋದನ್ನ ಈ 2-3 ಪಾಯಿಂಟ್ ಏನು ಹೇಳಿದೆ ಅದನ್ನು ನೀವು ಫಾಲೋ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ತುಂಬ ಸೇಫಾಗಿ ಅಪ್ಪಿಲಲ್ಲಿ ಡ್ರೈವ್ ಮಾಡ್ಬೋದು. ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಮುಂದಿನ ಭೇಟಿ ಆಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳದೆ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೆ ಮಾಡಿ.